ಸಿರಪ್ ರೆಡಿ ಆಗಿದೆ ಅಲ್ವಾ. ಸ್ವಲ್ಪ ಬಾದಾಮಿ ಮಿಲ್ಕ್ ಪೌಡ್ರ್ ಹಾಕ್ಕೊಂಡು ಓಕೆ ಆಯಿತಾ. ಇವಾಗ ಇದನ್ನೆಲ್ಲ ಒಂದು ಸಲ ಚೆನ್ನಾಗಿ ಕಲಿಸ್ಬೇಕು. ಓಕೆ, ಶುಗರ್ ಎಲ್ಲ ಮೆಲ್ಟ್ ಹಾಕ್ಕೊಂಡಿದ್ದೀನಿ. ಹಾಲು ಸ್ವಲ್ಪ ಕ್ರೀಮಿ ಇರೋ ಹಾಲಾದರೆ ಚೆನ್ನಾಗಿರುತ್ತೆ, ಸ್ವಲ್ಪ ಗಟ್ಟಿಗಿರಲಿ ಹಾಲು. ಓಕೆ, ಫುಲ್ ಕ್ರೀಮಿ ಇರೋದು. ನೆಕ್ಸ್ಟ್ ಇವಾಗ ಟೇಸ್ಟ್ ನೋಡ್ಕೊಂಡು ಹಾಕೋಬೇಕು, ಯಾಕಂದರೆ ಒಬ್ಬೊಬ್ಬರು ಸಕ್ಕರೆ ಜಾಸ್ತಿ ತಿಂತಾರೆ, ಒಬ್ಬರು ಸಕ್ಕರೆ ಕಡಿಮೆ ತಿಂತಾರೆ, ಹಾಗಾಗಿ ಸಕ್ಕರೆ ನೋಡ್ಕೊಂಡು ಹಾಕ್ಕೊಳ್ಳಿ. ಇದಾದಮೇಲೆ ನೆಕ್ಸ್ಟ್ ಇವಾಗ ಅದು ಬಾದಾಮಿ ಮಿಲ್ಕ್ ಪೌಡ್ರ್ ಇತ್ತಲ್ಲ, ಈ ಬಾದಾಮಿ ಮಿಲ್ಕ್ ಪೌಡ್ರ್ ಹಾಕ್ಕೋಬೇಕು. ಸ್ವಲ್ಪ ತುಪ್ಪ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಓಕೆ, ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಡೀಪ್ ಫ್ರೈ ಎಲ್ಲ ಬೇಡ, ಶಾಲೋ ಫ್ರೈನೇ ಮಾಡೋಣ. ಓಕೆ, ಶಾಲೋ ಫ್ರೈನೇ ಮಾಡಿ. ಓಕೆ, ಸ್ವಲ್ಪ ಬ್ರೌನ್ ಕಲರ್ ಬರಲಿ ಅಷ್ಟೇ, ಫುಲ್ ಗೋಲ್ಡನ್ ಬ್ರೌನ್ ಅಂತ ಇಲ್ಲ, ಸ್ವಲ್ಪ ಫ್ರೈ ಆದರೆ ಸಾಕು. ತುಪ್ಪದಲ್ಲಿ ಫ್ರೈ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಇವಾಗ ಡ್ರೈ ಫ್ರೂಟ್ಸ್ ಎಲ್ಲ ಹಾಕೋಣ, ಬಾದಾಮಿ, ಗೋಡಂಬಿ, ದ್ರಾಕ್ಷಿ ಎಲ್ಲ ಹಾಕೋಣ. ಹಾಕ್ಕೊಂಡು ಸ್ಟಫಿಂಗ್ ಇದು ಏನೋ ಜಾಸ್ತಿ ಬೇಕಂದರೆ ನಾನು ಬಾದಾಮಿ, ಗೋಡಂಬಿ, ದ್ರಾಕ್ಷಿ ಅಷ್ಟೇ ಹಾಕ್ಕೊಂಡು. ಜಾಸ್ತಿ ಇದು ತೆಳ್ಳಗೆ ಲಟ್ಟಿಸಿದರೆ ಈ ಥರ ಫೋಲ್ಡ್ ಮಾಡಿದಾಗ ಕಟ್ಟಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ, ಹಾಗಾಗಿ ಓಕೆ ಈಗ ಇದನ್ನು ಒಂದು ಶೇಪ್ ಅಂದರೆ ಹೋಳ್ಗೆ ಬರುತ್ತಲ್ಲ ಆ ಶೇಪಿಗೆ ಬಂದರೆ ಸಾಕಷ್ಟೇ. ಓಕೆ, ಆಯಿತಾ. ಈ ಎಡ್ಜಸ್ ಎಲ್ಲ ತೆಗೆದುಕೊಳ್ಬೇಕು, ಈ ಕಡೆ ಎಡ್ಜಸ್, ಈ ಕಡೆ ಎಡ್ಜಸ್ ಎಲ್ಲ ತಕ್ಕೊಳ್ಬೇಕು. ಇವಾಗ ಎಡ್ಜಸ್ ಎಲ್ಲ ಕಟ್ ಮಾಡ್ಕೊಂಡು ಬ್ರೆಡ್ನ ಲಟ್ಟಿಸ್ಕೋಬೇಕು. ಮತ್ತು ಲಟ್ಟಿಸ್ಕೊಂಡು ಚೆನ್ನಾಗಿ ಅಂದರೆ ಇವಾಗ ಚಪಾತಿ ಪೂರಿ ಲಟ್ಟಿಸ್ಕೊತೀವಲ್ಲ ಆ ರೀತಿ ಲಟ್ಟಿಸ್ಕೋಬೇಕು. ಓಕೆ, ಸ್ವಲ್ಪ ಪೂರ ತೆಳು ಬೇಡ, ಪೂರ ದಪ್ಪನೂ ಬೇಡ, ಒಂದು ಅದಕ್ಕೆ ಲಟ್ಟಿಸ್ಕೋಬೇಕು. ಇದನ್ನು ಪೂರ ತಿಳು ಆದರೆ ಮತ್ತೆ ಇದು ಕಟ್ಟಾಗಿಬಿಡುತ್ತೆ, ಹಾಗಾಗಿ ಪೂರ ದಪ್ಪನೂ ಬೇಡ, ಪೂರ ತೆಳುನೂ ಬೇಡ, ಒಂದು ಹದಕ್ಕೆ ಬಂದರೆ ಸಾಕಷ್ಟೆ. ಇಷ್ಟು ಹದಕ್ಕೆ ಮಾಡ್ಕೋಬೇಕು. ತೊಗೊಂಡು ಒಂದು ತೊಗೊಂಡು ನಿಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕಾಗುತ್ತೆ ಅಷ್ಟು ಕ್ವಾಂಟಿಟಿಯಲ್ಲಿನೂ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಓಕೆ, ಈ ಥರ ಬ್ರೆಡ್ ತೊಗೊಂಡು ಈ ಎಡ್ಜಸ್ ಎಲ್ಲ ಕಟ್ ಮಾಡ್ಕೋಬೇಕಂತೆ. ಈ ಎಡ್ಜಸ್ ಎಲ್ಲ ಬೇಕಾಗಿಲ್ಲ ಇದ್ರದ್ದು. ಓಕೆ, ಎಡ್ಜಸ್ ಎಲ್ಲ ಕಟ್ ಮಾಡ್ಕೊಂಡು